ದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ, ಹಾಲಾಹಲ, ವಿಷದ ಜೊತೆಗೆ ಅನೇಕ ನಿಧಿಗಳು ಸಾಗರದಿಂದ ಮೇಲಕ್ಕೆ ಬಂದವು. ಪ್ರಪಂಚದ ಜೀವಿಗಳ ವಿಷದಿಂದ ರಕ್ಷಿಸಲು ಶಿವನು ಅದನ್ನು ಸೇವಿಸುತ್ತಾನೆ. ವಿಷವು ಶಿವನ ಗಂಟಲಿಗೆ ಹೋಗುತ್ತಿರುವಾಗ ಅವನ ಪತ್ನಿ ಪಾರ್ವತಿ ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿದು ಶಿವನ ಕುತ್ತಿಗೆಯನ್ನೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿಸಿ ಅದನ್ನು ನಿಲ್ಲಿಸಿದಳು. ಈ ಪ್ರಸಂಗದ ನಂತರ ಶಿವನು ಪಾರ್ವತಿಯೊಂದಿಗೆ ತನ್ನ ನಿವಾಸ ಕೈಲಾಸಕ್ಕೆ ತೆರಳಿದನು. ದಾರಿಯಲ್ಲಿ ಸುರತಪಲ್ಲಿ ಎಂದು ಕರೆಯಲ್ಪಡುತ್ತಿದ್ದ ಆಂಧ್ರದ ಗಡಿಯಲ್ಲಿರುವ ಒಂದು ಸ್ಥಳವನ್ನು ತಲುಪಿದಾಗ ಅವನಿಗೆ ದಣಿವು ಮತ್ತು ಅನಾನುಕೂಲವಾಯಿತು. ಅಲ್ಲಿ ಪಾರ್ವತಿಯ ಮಡಿಲಲ್ಲಿ ತಲೆಯನ್ನಿಟ್ಟು ವಿಶ್ರಾಂತಿಗಾಗಿ ಮಲಗಿದನು. ಶಿವನ ಯೋಗಕ್ಷೇಮದ ಬಗ್ಗೆ ಚಿಂತಿಸಿದ ದೇವತೆಗಳು ಅಲ್ಲಿ ನೆರೆದು ಅವನ ಸುತ್ತಲೂ ನಿಂತರು. ಭಗವಂತ ಕಣ್ಣು ತೆರೆಯುವುದನ್ನು ಕಾಯುತ್ತಿದ್ದರು.